Hello dear students. Today in this video I am going to discuss the questions asked in the year 2020, and these questions are asked from the unit Trigonometry. The first question is the value of sin square 51 degree plus sin square 39 degree is. The first option is cos 12 degree, and the second option is 1, and the third option is 0, and fourth option is sin 12 degree. Solution. Sin square 51 degree plus sin square 39 degree. Sin square 51 degree plus sin square 39 degree. This is equal to sin square 51 degree plus ಇದನ್ನು ನಾನು sin square 39 degree ಅಂದರೂ ಒಂದೇನೆ, sin 39 degree whole to the power of ಅಂದರೆ ಹೋಲ್ ಸ್ಕ್ವೇರ್ ಅಂದರೂ ಒಂದೇ. ನಿಮ್ಗೆ ಗೊತ್ತಿರ್ಬೋದು sin square theta is not equal to sin theta square. sin square theta ಬೇರೆ, sin theta square ಬೇರೆ. sin square theta is not equal to sin theta square, but sin square theta is equal to sin theta whole square. sin square theta is equal to sin theta whole square. sin square theta ಮತ್ತು sin theta square ಎರಡು ಬೇರೆ ಬೇರೆ, ಆದರೆ sin square thetaನು ಮತ್ತು sin theta whole squareನು ಎರಡೂ ಒಂದೇನೆ. sin square theta is equal to sin theta whole square. ಈ ರಿಸಲ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. sin square theta ಅಂತಂದರೆ 39 ಡಿಗ್ರಿ, ಅದನ್ನು ನಾನು ಏನಂತ ಬರಿತೀನಿ ಅಂದರೆ sin theta whole square ಅಂತ ಬರಿತೀನಿ. sin theta ಅಂದರೆ 39 whole square. This is equal to sin square 51 degree plus sin 39 ಅಂತಿದೆಯಲ್ಲ, ಅದನ್ನು ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ. 39 ಡಿಗ್ರಿನ ನಾನು ಈ ರೀತಿ ಬರಿಬೋದಾ, 90 ಮೈನಸ್ 51 ಡಿಗ್ರಿ ಅಂತ ಬರಿಬೋದಲ್ಲ. 90 ಡಿಗ್ರಿ ಮೈನಸ್ 51 ಡಿಗ್ರಿ ಈಸ್ ಈಕ್ವಲ್ ಟು 39 ಡಿಗ್ರಿ. ಸೊ 39ಅನ್ನು ನಾನು ಏನಂತ ಬರ್ತಿದ್ದೀನಿ ಅಂದರೆ 90 ಮೈನಸ್ 51 ಅಂತ ಬರ್ತಿದ್ದೀನಿ. ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್ ಹೋಲ್ ಸ್ಕ್ವೇರ್ ಇರ್ತದೆ. ದಿಸ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಸೈನ್ ಆಫ್ 90 ಮೈನಸ್ ಥೀಟಾ. ಸೈನ್ ಆಫ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ. ಕಾಸ್ ಥೀಟಾ ಮೀನ್ಸ್ ವಾಟ್, ಇಟ್ ಈಸ್ 51 ಡಿಗ್ರಿ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್. ಸೈನ್ ಆಫ್ 90 ಮೈನಸ್ ಥೀಟಾ ಅಂದರೆ ಕಾಸ್ ಥೀಟಾ, ಹೋಲ್ ಸ್ಕ್ವೇರ್ ಇತ್ತು, ಹೋಲ್ ಸ್ಕ್ವೇರ್ಗೆ ಆಸ್ ಇಟ್ ಈಸ್. ದಿಸ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೂ ಒಂದೇನೆ, ಕಾಸ್ ಸ್ಕ್ವೇರ್ ಥೀಟಾ ಅಂದರೂ ಒಂದೇನೆ. ಕಾಸ್ ಸ್ಕ್ವೇರ್ ಥೀಟಾ ಅಂತಂದರೆ 51 ಡಿಗ್ರಿ. ಈಗ ನೋಡಿ, ಇದು ಏನಂತ ಓದ್ಬೋದು ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿದೆ ನಮಗೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ಫಸ್ಟ್ ಐಡೆಂಟಿಟಿನೇ ಏನಿದೆ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ದೇರ್ ಫೋರ್ ಥೀಟಾ ಮೇ ಬಿ ಯಾವುದೇ ಆ್ಯಂಗಲ್ ಆದರೂ ಆಗಿರ್ಬೋದು. ಇಲ್ಲಿ ಆ್ಯಂಗಲ್ ಎಷ್ಟಿದೆ ಅಂದರೆ 51 ಅಂತ ಇದೆ. ದೇರ್ ಫೋರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಆಪ್ಷನ್ ಬಿ is the correct option. The next question is, if tan A plus cot A equals to 2, then the value of tan to the power of 4A plus cot to the power of 4A is. We have to find the value of tan to the power of 4A plus cot to the power of 4A if tan A plus cot A equals to 2. And 4 options are 5, 2, 1 and 4. These are 4 options. Solution. What is given here? It is given that tan A plus cot A equals to 2. This is what the given. Squaring on both side. ಈಕ್ವೇಷನ್ ಎರಡು ಕಡೆ ನಾನು ಏನು ಮಾಡ್ತಿದ್ದೀನಿ, ಈಗ ಸ್ಕ್ವೇರ್ ಮಾಡ್ತೀನಿ. ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ, tan A ಪ್ಲಸ್ cot A ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ A ಪ್ಲಸ್ B ಹೋಲ್ ಸ್ಕ್ವೇರ್. A plus B whole square expands as A square plus 2AB plus B square. Therefore, tan A plus cot A whole square is equal to tan square A square plus B square ಅಂದರೆ cot square A plus 2AB. A square plus B square plus 2A ಅಂದರೆ tan A into cot A equals to square of 2 is 4. 2 square is 4. ಇಲ್ಲಿ ನೋಡಿ ಸ್ವಲ್ಪ, tan square A plus cot square A plus 2 tan A, let it be as it is. cot A ಅಂತಂದರೆ 1 by tan A ಅಂತ ಬರಿಬೋದಲ್ಲ. cot A is nothing but 1 by tan A. This is equal to 4. Tan A gets cancelled. What remains is tan square A
ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಈಕ್ವಲ್ಸ್ ಟು 4. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 2. ಈ ಕಡೆ ಹೋದರೆ -2 ಆಯಿತು. 4 - 2 ಈಸ್ ಅಗೇನ್ 2. ಬಟ್ ನನಗೆ ಬೇಕಾಗಿರೋದೇನು tan to the power of 4 ಪ್ಲಸ್ ಕಾಟ್ ಟು ದ ಪವರ್ ಆಫ್ 4 ಅಂತ ಬೇಕಾಗಿರೋದು. ಬಟ್ ಇಲ್ಲಿ ಬಂದಿರೋದೇನು ಅಂದರೆ ಟ್ಯಾನ್ ಸ್ಕ್ವೇರು ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಬಂದಿದೆ. ನನಗೆ ಬೇಕಾಗಿರೋಂಥ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಅಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಎರಡು ಕಡೆ ಮತ್ತೆ ಸ್ಕ್ವೇರ್ ಮಾಡ್ತೀನಿ. ಅಗೇನ್ ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಇತ್ತು, ಅದಕ್ಕೆ ಹೋಲ್ ಸ್ಕ್ವೇರ್ ಹಾಕಿದ್ದೀನಿ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್, ದಿಸ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್. ದಿಸ್ ಇಸ್ ಆಲ್ಸೋ ಅಗೇನ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅದನ್ನು ಮತ್ತೆ ಎಕ್ಸ್ಪೆಂಡ್ ಮಾಡಿದ್ರೆ ಎ ಸ್ಕ್ವೇರ್, ಆಗಲೇ ಸ್ಕ್ವೇರ್ ಇತ್ತು, ಮತ್ತೊಂದು ಸರಿ ಸ್ಕ್ವೇರ್ ಮಾಡಿದ್ರೆ ಟ್ಯಾನ್ ಟು ದ ಪವರ್ ಆಫ್ 4a ಪ್ಲಸ್ ಬಿ ಸ್ಕ್ವೇರ್. ಕಾಟ್ ಸ್ಕ್ವೇರ್ ಮೊದಲೇ ಇತ್ತು, ಮತ್ತು ಅದನ್ನು ಸ್ಕ್ವೇರ್ ಮಾಡಿದ್ರೆ ಕಾಟ್ ಟು ದ ಪವರ್ ಆಫ್ 4a. ಕಾಟ್ ಟು ದ ಪವರ್ ಆಫ್ 4a ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಇಂಟು ಬಿ. ಎ ಅಂದರೆ ಟ್ಯಾನ್ ಸ್ಕ್ವೇರ್ ಎ ಇಂಟು ಬಿ ಅಂದರೆ ಕಾಟ್ ಸ್ಕ್ವೇರ್ ಎ. ದಿಸ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಮೀನ್ಸ್ ಇಟ್ ಈಸ್ 4. Therefore tan to the power of 4a plus cot to the power of 4a plus 2 into tan square a into cot square a ನ ನಾನು 1 by tan square a ಅಂತ ಬರೀತೀನಿ. ರೆಸಿಪ್ರೋಕಲ್ ರಿಲೇಷನ್ tan ಗೆ cot, cot ಗೆ tan. This is equal to 4. Tan square a gets cancelled and what remains is tan to the power of 4a plus cot to the power of 4a equals to 2. ಈ ಕಡೆ ಹೋದರೆ -2 ಆಗ್ತದೆ. 4 - 2 ದಟ್ ಈಸ್ ಈಕ್ವಲ್ ಟು 2. Therefore tan to the power of 4a plus cot to the power of 4a ಅಂತಂದರೆ ಆನ್ಸರ್ ಎಷ್ಟು ಬರ್ತದೆ? 2 ಬರ್ತದೆ. The next question is the domain of the function defined by f of x equal to cos inverse of square root of x minus 1 is. The first option is closed interval 0, 1 and the second option is closed interval 1, 2. Third option is closed interval 0, 2 and fourth option is closed interval -1, 1. These are 4 options. We have to find the domain of the function cos inverse of square root of x minus 1. Solution. We know that domain of cos inverse x is closed interval -1, 1. Domain of cos inverse x is closed interval -1, 1. It means that if I write this interval in the form of inequality, we write it as -1 less than or equal to x less than or equal to 1. Closed interval -1, 1 where x belongs to closed interval -1, 1 ಅಂತಂದ್ರೆ ಅರ್ಥ ಏನಂದರೆ all the real numbers which lies in between -1 to 1 and including -1 and 1 ಅಂತ ಅರ್ಥ. x belongs to -1 to 1 ಅಂದರೆ ಅರ್ಥ ಏನು ಅಂದರೆ -1 ಇಂದ 1 ವರೆಗೂ ಇರುವಂಥ ಎಲ್ಲ ರಿಯಲ್ ನಂಬರ್ಸು ಇನ್ಕ್ಲೂಡಿಂಗ್ -1 ಮತ್ತು 1 ಅಂತ ಅರ್ಥ. ಸೊ ಅದನ್ನೇ ಇನಿಕ್ವಾಲಿಟಿ ಫಾರ್ಮಲ್ಲಿ ಬರೆದ್ರೆ ಈ ರೀತಿ ಬರೀತೀವಿ. x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ದಿಸ್ ಈಸ್ ದ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ x. ಬಟ್ ಇನ್ ಪ್ಲೇಸ್ ಆಫ್ x ವಿ ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ x -1. ಇಲ್ಲಿ ರೀಪ್ಲೇಸ್ ಮಾಡಿ ಎಕ್ಸನ್ನು √x-1 ಇಂದ ರೀಪ್ಲೇಸ್ ಮಾಡಿದ್ರೆ ನನಗೇನು ಬರ್ತದೆ? ಸೊಲ್ಯೂಷನ್ ಸಿಗ್ತದೆ. ಡೊಮೈನ್ ಏನು ಬರಬೇಕು ಅಂತ ಗೊತ್ತಾಗ್ತದೆ. ಸೊ ವಿ ನೋ ದಟ್ -1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x-1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಎಕ್ಸ್ ಪ್ಲೇಸಲ್ಲಿ ಏನಿರಬೇಕಲ್ಲ ಅದು ಕಂಪ್ಲೀಟ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು ಅಂದರೆ -1 ಇಂದ 1 ಒಳಗಡೆ ಇರಬೇಕು. ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತಲ್ಲ ಅಷ್ಟು. ನನ್ನ ಎಕ್ಸ್ ಏನಿರೋದು ಅಂದರೆ ಸ್ಕ್ವೇರ್ ರೂಟ್ ಆಫ್ x-1, ನನ್ನ ಆ್ಯಂಗಲ್ ಇರೋದು ಸ್ಕ್ವೇರ್ ರೂಟ್ ಆಫ್ x-1 ಅಂತ ಇರೋದು. ಸೊ ಇಷ್ಟು ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು ಅಂದರೆ -1 ಇಂದ 1 ವರೆಗೇ ಇರಬೇಕು ಆ ವ್ಯಾಲ್ಯೂ. ಅದಕ್ಕಿಂತ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಅಷ್ಟನ್ನು ನಾನು ಇದು ಮಾಡಿದ್ದೀನಿ. ಅದರ ಅರ್ಥ ಏನು ಅಂದರೆ ಎಕ್ಸನ್ನು ನಾನು ರೀಪ್ಲೇಸ್ ಮಾಡಿದ್ದೀನಿ ಅಂತ ಅರ್ಥ. ಎಕ್ಸನ್ನು ಸ್ಕ್ವೇರ್ ರೂಟ್ ಆಫ್ x-1 ಇಂದ ರೀಪ್ಲೇಸ್ ಮಾಡಿದ್ದೀನಿ. ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಆಫ್ x-1 ಬರ್ತದೆ, ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಆಫ್ x-1 ಅಂತ ಬರ್ತದೆ. ಅದನ್ನೇ ಇಲ್ಲಿ ಬರ್ತಿರೋದು. ನಾವು ಸ್ಕ್ವೇರಿಂಗ್ ಟು ದ ಹೋಲ್ ಇನಿಕ್ವಾಲಿಟಿ, ಸ್ಕ್ವೇರಿಂಗ್ ಹೋಲ್ ಇನಿಕ್ವಾಲಿಟಿ. ಈ ಹೋಲ್ ಇನಿಕ್ವಾಲಿಟಿನ ಸ್ಕ್ವೇರ್ ಮಾಡಿದಾಗ ಒಂದು ಚೇಂಜಸ್ ಏನಾಗುತ್ತೆ ಅಂದರೆ ಸ್ಕ್ವೇರ್ ಮಾಡಿದಾಗ ಇನಿಕ್ವಾಲಿಟಿ ಈ ರೀತಿ ಚೇಂಜ್ ಆಗ್ತದೆ. 0 ಲೆಸ್ ದೆನ್ ಆರ್ ಈಕ್ವಲ್ ಟು x-1 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಚೇಂಜ್ ಆಗ್ತದೆ. ಏನಾಗ್ತದೆ? 0 ಲೆಸ್ ದೆನ್ ಆರ್ ಈಕ್ವಲ್ ಟು x-1 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಈ ಇನಿಕ್ವಾಲಿಟಿ ಚೇಂಜ್ ಆಗ್ತದೆ. ಇದು ಯಾಕೆ ಈ ರೀತಿ ಚೇಂಜ್ ಆಯಿತು?
ಇಲ್ಲೇನೋ ಸ್ಕ್ವೇರ್ ರೂಟ್ ಇತ್ತು, ಸ್ಕ್ವೇರ್ ಮಾಡಿದಾಗ ಎಕ್ಸ್ ಮೈನಸ್ 1 ಆಯಿತು, 1ಗೆ ಸ್ಕ್ವೇರ್ ಮಾಡಿದ್ರೆ 1 ಆಯಿತು. ಆದರೆ -1ಗೆ ಸ್ಕ್ವೇರ್ ಮಾಡಿದ್ರೆ ಮತ್ತೆ 1 ಬರಬೇಕು, ಅಲ್ಲಿ 0 ಎಲ್ಲಿಂದ ಬಂತು ಅನ್ನೋದು ಕೆಲವರ ಕ್ವಶನ್. ಕೆಲವರಿಗೆ ಐಡಿಯಾ ಬರ್ತದೆ, ಇನ್ನು ಕೆಲವರಿಗೆ ಐಡಿಯಾ ಗೊತ್ತಾಗಲ್ಲ ಇದು ಹೆಂಗೆ ಬಂತು 0 ಅಂತ. ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಾವು. ನಾವೇನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ -1 ಇದೆ, ಇಲ್ಲಿ 1 ಇದೆ. -1 ಮತ್ತು 1 ನಡುವೆ ಇಲ್ಲೆಲ್ಲೋ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಅಂತ ಇದೆ. ಆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಕಂಪ್ಲೀಟಾಗಿ ನಾನು ಏನಂತ ಅಂದ್ಕೊಳ್ತೀನಿ ಅಂದರೆ ಟಿ ಅಂತ ಅಂದ್ಕೊಳ್ತೀನಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಟಿ ಅಂತ ಅಂದ್ಕೊಳ್ತೀನಿ. ಅದು ಎಲ್ಲಿದೆ ಅಂದರೆ ಇಲ್ಲೆಲ್ಲೋ ನಡುವೆ ಇದೆ, ಇಲ್ಲೆಲ್ಲೋ ಟಿ ಅನ್ನೋದು ಇಲ್ಲೆಲ್ಲೋ ನಡುವೆ ಇದೆ. ಆಯಿತಾ? ಇವೆರಡರ ನಡುವೆ ಇರ್ತದೆ, ಎಲ್ಲಿರ್ತದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಿ ಇವೆರಡರ ನಡುವೆ ಇಲ್ಲೆಲ್ಲೋ ಟಿ ಇರ್ತದೆ. ಆಮೇಲೆ ಇವೆರಡರ ಮಧ್ಯ 0 ಇರುತ್ತೆ. ನಾವೇನು ಮಾಡ್ತಿದ್ದೀನಿ ಅಂದರೆ ಕಂಪ್ಲೀಟ್ ಇನ್ಇಕ್ವಾಲಿಟಿಯ ಪ್ರತಿಯೊಂದು ಟರ್ಮನ್ನು, ಪ್ರತಿಯೊಂದು ರಿಯಲ್ ನಂಬರನ್ನು ಕೂಡ ಸ್ಕ್ವೇರ್ ಮಾಡ್ತಿದ್ದೀನಿ ಅಂತ ಅರ್ಥ. ಈ ಕಂಪ್ಲೀಟ್ ಈ ಇನ್ಇಕ್ವಾಲಿಟಿಗೆ ಸ್ಕ್ವೇರ್ ಮಾಡ್ತಿದ್ದೀನಿ ಅಂತಂದರೆ ಏನು ಮಾಡ್ತಿದ್ದೀನಿ ಅಂತಂತ ಅರ್ಥ ಅಂದರೆ ಪ್ರತಿಯೊಂದು ರಿಯಲ್ ನಂಬರ್ನು ಕೂಡ ಸ್ಕ್ವೇರ್ ಮಾಡ್ತಿದ್ದೀನಿ ಅಂತ ಅರ್ಥ. ಸರಿ, ರಿಯಲ್ ನಂಬರ್ನ ಸ್ಕ್ವೇರ್ ಮಾಡೋಣ. 1ನ ಸ್ಕ್ವೇರ್ ಮಾಡಿದ್ರೆ ಏನು ಬರ್ತದ? 1 ಬರುತ್ತಾ? ಅದಕ್ಕಿಂತ ಕಡಿಮೆ ಇರೋಂಥ ಯಾವ ರಿಯಲ್ ನಂಬರ್ನ ಸ್ಕ್ವೇರ್ ಮಾಡಿದ್ರು ಕೂಡ 0 ಮತ್ತು 1 ನಡುವೆನೇ ಇರ್ತದೆ ಅದರ ಸ್ಕ್ವೇರು. 1/2ನ ಸ್ಕ್ವೇರ್ ಮಾಡ್ತೀರಾ, 1/4 ಬಂತು. ದಟ್ ಆಲ್ಸೋ ಲೈಸ್ ಇನ್ ದ ಇಂಟರ್ವಲ್ 0 to 1. 0 ಮತ್ತು 1 ಮಧ್ಯನೇ ಇರ್ತದೆ. ಇದಕ್ಕಿಂತ ಕಡಿಮೆ ಇರೋಂಥ ಯಾವ ರಿಯಲ್ ನಂಬರ್ನ ತೊಗೊಂಡ್ರೂ ಕೂಡ 0 ಮತ್ತು 1 ಮಧ್ಯೆ ಇರುವಂಥ ಯಾವ ರಿಯಲ್ ನಂಬರ್ನ ತೊಗೊಂಡು ಸ್ಕ್ವೇರ್ ಮಾಡಿದ್ರು ಕೂಡ ಆ ವ್ಯಾಲ್ಯೂ ಕೂಡ ಎಲ್ಲಿರ್ತದೆ? 0 ಮತ್ತು 1 ನಡುವೆನೇ ಇರ್ತದೆ. 1/2 ತೊಗೊಂಡ್ರೆ ಸ್ಕ್ವೇರ್ ಮಾಡಿದ್ರೆ 1/4 ಬಂತು. ದಟ್ ಆಲ್ಸೋ ಲೈಸ್ ಇನ್ ದ ಇಂಟರ್ವಲ್ 0 and 1. 0 and 1 ಅಂತ ನಾನು ಹೇಳ್ತಾ ಇರೋದು, -1 ಅಂತಲ್ಲ, 0 and 1. 1/3 ತೊಗೊಂಡ್ರೆ 1/9 ಬಂತು, ಅದು ಅಲ್ಲೇ ಇರ್ತದೆ. 1/4 ತೊಗೊಂಡ್ರೆ ಅದು 1/16 ಅದರೊಳಗಡೆ ಇರ್ತದೆ. 1/7 ತೊಗೊಂಡ್ರೆ 1/49 ಅದು ಇದರೊಳಗಡೆ ಇರ್ತದೆ. ಒಟ್ಟಿನಲ್ಲಿ ಇದರ ಅರ್ಥ ಏನು ಅಂದರೆ 0 ಮತ್ತು 1 ನಡುವೆ ಇರುವಂಥ ಯಾವ ರಿಯಲ್ ನಂಬರ್ ತೊಗೊಂಡು ಸ್ಕ್ವೇರ್ ಮಾಡಿದ್ರು ಕೂಡ ಮತ್ತೆ ಆ ರಿಯಲ್ ನಂಬರ್ ಎಲ್ಲಿರ್ತದೆ ಅಂದರೆ 0 ಮತ್ತು 1 ನಡುವೆ ಇರ್ತದೆ. ಪ್ಲೇಸ್ ಇಂಟರ್ಚೇಂಜ್ ಆಗ್ಬೋದು ಅಷ್ಟೇ, ಅದನ್ನು ಸ್ಕ್ವೇರ್ ಮಾಡಿದಾಗ ಪ್ಲೇಸ್ ಇಂಟರ್ಚೇಂಜ್ ಆಗ್ಬೋದು, ಬಟ್ ಇಮೇಜ್ ಎಲ್ಲಿರ್ತಂದ್ರೆ ಅಲ್ಲೇ ಇರ್ತದೆ. ಸ್ಕ್ವೇರ್ ಮಾಡಿದ್ಮೇಲೂ ಅಲ್ಲೇ ಇರ್ತದೆ. ಈಗ ಈ ಕಡೆ ಪಾರ್ಟಿಗೆ ಬರೋಣ, ಲೆಫ್ಟ್ ಸೈಡ್ ಆಫ್ ದ 0 ಆ ಪಾರ್ಟಿಗೆ ಬರೋಣ. ಈ -1 ಸ್ಕ್ವೇರ್ ಮಾಡಿದರೆ +1 ಬಂತು ಅಂದರೆ -1 ಇಮೇಜು ಇಲ್ಲಿಗೆ ಬಂತು ಅಂತ ಅರ್ಥ. ಸ್ಕ್ವೇರ್ ಮಾಡಿದ್ಮೇಲೆ ವ್ಯಾಲ್ಯೂ ಏನು ಬಂತು? 1 ಅಂತ ಬಂತು. ಈ ಇಲ್ಲೆಲ್ಲೋ ಎಷ್ಟಿರ್ತದೆ? -1/2 ಇರುತ್ತೆ ಅನ್ಕೋಣ. ಅಲ್ಲೆಲ್ಲೋ ವೇರಿಯೇಷನ್ ಆಗ್ತದೆ, ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು. ಒಟ್ಟಿನಲ್ಲಿ -1/2 ಅಲ್ಲೆಲ್ಲೋ ಇರ್ತದೆ. -1/2 ಏನಾದರೂ ಸ್ಕ್ವೇರ್ ಮಾಡಿದ್ರೆ ಏನು ಬರ್ತದೆ? +1/4 ಬರ್ತದೆ. +1/4 ಇಲ್ಲೆಲ್ಲೋ ಇರ್ತದೆ, ಇಲ್ಲೆಲ್ಲೋ ಇರ್ತದೆ. +1/4 ಅಂತ ಇರ್ತದೆ ಇಲ್ಲೆಲ್ಲ, +1/4. ಇಲ್ಲೆಲ್ಲೋ ಇನ್ನೊಂದು -1/3 ಅಂತ ಇದೆ ಅನ್ಕೊಳ್ಳೋಣ. -1/3ನ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? +1/9. ಅಂದರೆ ಈ -1/2 ಪ್ಲಸ್ ಕಡೆನೇ ಹೋಯಿತು, -1/3 ಪ್ಲಸ್ ಅಂತಲೇ ಬಂತು. ಸ್ಕ್ವೇರ್ ಮಾಡಿದಾಗ -1/4 ಇತ್ತ, ಅದು +1/6 ಆಗ್ತದೆ. ಅಂದರೆ ಅರ್ಥ ಏನು ಅಂದರೆ ಸ್ಕ್ವೇರ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ನಂಬರ್ಗಳೇನಾಗ್ತವೆ ಅಂತಂದರೆ 0 ಮತ್ತು 1 ನಡುವೆ ಬಂದುಬಿಡ್ತವೆ. ಸ್ಕ್ವೇರ್ ಮಾಡಿದಾಗ ಈ 0 ಮತ್ತು -1 ನಡುವೆ ಇಲ್ಲೇ ಇದ್ವಲ್ಲ ನೆಗೆಟಿವ್ ನಂಬರ್ಸು, ಎಲ್ಲ ನೆಗೆಟಿವ್ ರಿಯಲ್ ನಂಬರ್ಗಳು ಎಲ್ಲಿಗೆ ಹೋಗಿಬಿಡ್ತವೆ ಅಂದರೆ 0 ಮತ್ತು 1 ನಡುವೆ ಬಂದುಬಿಡ್ತವೆ. ಸ್ಕ್ವೇರ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಮೈನಸ್ ಹೋಗಿ ಏನಾಗ್ತದೆ? ಪ್ಲಸ್ ಆಗ್ತದೆ. -1/2 +1/4. ಸೊ 0 to -1 ನಡುವೆ ಇಲ್ಲ ಈಗ ಅದು ಸ್ಕ್ವೇರ್ ಮಾಡಿದ್ಮೇಲೆ. -1/3 +1/9, -1/4 +1/16, -1/5 +1/25. ಸೊ ಎಲ್ಲ ರಿಯಲ್ ನಂಬರ್ಗಳು ಸ್ಕ್ವೇರ್ ಮಾಡಿದಾಗ ಯಾವ ಕಡೆ ಹೋಗ್ತವೆ ಅಂತಂದರೆ 0 to 1 ನಡುವೆ ವ್ಯಾಲ್ಯೂಸ್ ಬಂದುಬಿಡ್ತವೆ. ಹಾಗಾಗಿ ಸ್ಕ್ವೇರ್ ಮಾಡಿದ ಮೇಲೆ ಏನು ಬರುತ್ತಲ್ಲ x-1, ಈ x-1 ವ್ಯಾಲ್ಯೂಗಳು ಎಲ್ಲಿಂದ ಎಲ್ಲಿವರೆಗೆ ಇರ್ತವೆ ಅಂದರೆ 0 to 1 ನಡುವೆ ಇರ್ತವೆ. 0 to 1 ನಡುವೆ ಇರ್ತವೆ. ಈ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲನೂ ಪಾಸಿಟಿವ್ ಆಗಿರ್ತವೆ. ಆನ್ ಸ್ಕ್ವೇರಿಂಗ್ ಸ್ಕ್ವೇರ್ ಮಾಡಿದಾಗ ಈ ನೆಗೆಟಿವ್ ನಂಬರ್ಸ್ ಏನಿರ್ತಲ್ಲ 0 to -1, -1ಇಂದ 0 ನಡುವೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ರಿಯಲ್ ನಂಬರ್ಸ್ ಎಲ್ಲ ಎಲ್ಲಿಗೆ ಶಿಫ್ಟ್ ಆಗಿಬಿಡ್ತವೆ ಅಂದರೆ 0 to 1 ನಡುವೆ ಇರ್ತವೆ. ಹಾಗಾಗಿ ಈ ಇಂಟರ್ವಲ್ಲು ಈ ಇನ್ಇಕ್ವಾಲಿಟಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ 0 <= x-1 <= 1 ಅಂತ ಚೇಂಜ್ ಆಗ್ತದೆ. ನಾವು ಐ ವಾಂಟ್ ದ ವ್ಯಾಲ್ಯೂ ಆಫ್ x. ಸೊ ಆ್ಯಡಿಂಗ್ 1 ಟು ದ ಹೋಲ್ ಇನ್ಇಕ್ವಾಲಿಟಿ, 1ಅನ್ನು ಆ್ಯಡ್ ಮಾಡಿದಾಗ 0 + 1 <= x-1 +1 <= 1 +1. x-1 ಮೊದಲೇ ಇತ್ತು, +1 ಆ್ಯಡ್ ಮಾಡಿದ್ದೀನಿ. 0 ಮೊದಲೇ ಇತ್ತು, +1 ಆ್ಯಡ್ ಮಾಡಿದ್ದೀನಿ. 1 ಮೊದಲೇ ಇತ್ತು, +1 ಆ್ಯಡ್ ಮಾಡಿದ್ದೀನಿ. +1 - 1 gets cancelled. 1 + 0 is 1 <= x <= 1 + 1 is 2. That is x is greater than or equal to 1 and less than or equal to 2. Let this be inequality 1. ಇದೊಂದು ಇನ್ಇಕ್ವಾಲಿಟಿ ಆಗಿರಲಿ. ಬರೀ ಇದೊಂದೇ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಿದರೆ ಅದನ್ನು ನಾವು ಡೊಮೈನ್ ಅಂತ ಕನ್ಸಿಡರ್ ಮಾಡಲ್ಲ.
ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಅದು ಸ್ಕ್ವೇರ್ ರೂಟ್ ಫಂಕ್ಷನ್ ಆಗಿರೋದ್ರಿಂದ ದ ಟರ್ಮ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಕ್ವೇರ್ ರೂಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಿದ್ರೆ ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ಎಕ್ಸು ಕಾಸ್ ಇನ್ವರ್ಸ್ ಜೊತೆ ಇರೋದ್ರಿಂದ ಆ ಕಾಸ್ ಇನ್ವರ್ಸ್ನ ರೇಂಜ್ ಎಲ್ಲಿಂದ ಎಲ್ಲಿವರೆಗಿದೆ -1 ಇಂದ 1ವರೆಗೆ ಇದೆ ಅಂತ ಆ -1 ಇಂದ 1 ನಡುವೆ ತೊಗೊಂಡೋಗಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಹಾಕಿದ್ದೀವಿ. ಅದು ಒಳಗಡೆ ಯಾವ ರೀತಿ ಇದೆ ಅಂತಂದರೆ ಸ್ಕ್ವೇರ್ ರೂಟ್ ಫಂಕ್ಷನ್ ಆಗಿದೆ ಅದು. ಸೊ ಸ್ಕ್ವೇರ್ ರೂಟ್ ಫಂಕ್ಷನ್ ಆಗಿದೆ ಅಂದರೆ ಇದು ಡಿಫೈನ್ ಆಗೋದು ಯಾವಾಗ ಅಂತಂದರೆ ರೂಟ್ ಒಳಗಡೆ ಇರೋಂಥ ಟರ್ಮು ಪಾಸಿಟಿವ್ ಅಥವಾ 0 ಇದ್ದಾಗ ಮಾತ್ರ ಡಿಫೈನ್ ಆಗೋದು. ಸೊ ಸ್ಕ್ವೇರ್ ರೂಟ್ ಫಂಕ್ಷನ್ ಈಸ್ ಡಿಫೈನ್ಡ್ ಓನ್ಲಿ, ಯಾಕಂದರೆ ನಾವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ನ ನಾವು ಸ್ಟಡಿ ಮಾಡ್ತಾ ಇರೋದು. ಕಾಂಪ್ಲೆಕ್ಸ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಇದ್ದಾಗ ಅಲ್ಲಿ ಪಾಸಿಟಿವ್ ಬಂದರು ನೆಗೆಟಿವ್ ಬಂದರು ಏನು ಪ್ರಾಬ್ಲಮ್ ಆಗಲ್ಲ ಸ್ಕ್ವೇರ್ ರೂಟ್ ಒಳಗಡೆ. ಆದರೆ ನಾವು ಡೀಲ್ ಮಾಡ್ತಾ ಇರೋದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿರೋದ್ರಿಂದ ಇದ್ರ ಒಳಗಡೆ ಆಲ್ವೇಸ್ ದ ಟರ್ಮ್ ವಿಚ್ ಈಸ್ ಪ್ರೆಸೆಂಟ್ ಅಂಡರ್ ಸ್ಕ್ವೇರ್ ರೂಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸ್ಕ್ವೇರ್ ರೂಟ್ ಒಳಗಡೆ ಇರೋಂಥ ಟರ್ಮು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಬಾರ್ದು. ಈಗ ಸದ್ಯಕ್ಕೆ ನೆಗೆಟಿವ್ ಆಗಬಾರ್ದು. ದಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದಕ್ಕೆ ಎರಡನೇ ಕಂಡೀಷನ್ ನೋಡ್ತೀವಿ ಇಲ್ಲಿ. ಇದು ಒಂದನೇ ಕಂಡೀಷನ್ ಏನು ಅಂತಂದರೆ ಕಾಸ್ ಇನ್ವರ್ಸ್ ಜೊತೆಗೆ ಇದು ಎಕ್ಸ್ ಅಂತ ಟ್ರೀಟ್ ಮಾಡಿದ್ರೆ, ಇಷ್ಟನ್ನು ಥೀಟಾ ಅಂತ ಟ್ರೀಟ್ ಮಾಡಿದ್ರೆ, ಯಾವುದನ್ನು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಥೀಟಾ ಅಂತ ಟ್ರೀಟ್ ಮಾಡಿದರೆ ಕಾಸ್ ಇನ್ವರ್ಸ್ನ ರೇಂಜ್ ಎಲ್ಲಿಂದ ಎಲ್ಲಿವರೆಗಿದೆ ಅದನ್ನು ಅದು ಸ್ಯಾಟಿಸ್ಫೈ ಮಾಡಬೇಕು. ರೇಂಜ್ ಎಲ್ಲಿಂದ ಎಲ್ಲಿವರೆಗಿದೆ -1 ಇಂದ, ರೇಂಜ್ ಅಲ್ಲ ಇದು ಡೊಮೈನ್. ಕಾಸ್ ಇನ್ವರ್ಸ್ನ ಡೊಮೈನ್ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ -1 ಇಂದ 1ವರೆಗೆ ಅದರ ಡೊಮೈನ್ ಇದೆ. ಸೊ ಆ ಡೊಮೈನ್ನಲ್ಲಿ ಅದನ್ನು ಸಾಲ್ವ್ ಮಾಡ್ತಾ ಬಂದಾಗ ಎಕ್ಸ್ ವ್ಯಾಲ್ಯೂ ನನಗೆ ಸಿಕ್ಕಿದೆ 1ಗಿನ ದೊಡ್ಡದಿರಬೇಕು 2ಗಿನ ಸಣ್ಣದಿರಬೇಕು ಅಂತ ನನಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಅದಷ್ಟೇ ಅಲ್ಲದೆ ಇದು ಇನ್ನೊಂದು ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡಬೇಕು. ಯಾವ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ದ ಟರ್ಮ್ ವಿಚ್ ಈಸ್ ಪ್ರೆಸೆಂಟ್ ಅಂಡರ್ ದ ಸ್ಕ್ವೇರ್ ರೂಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದೆನ್ ಓನ್ಲಿ ದ ಸ್ಕ್ವೇರ್ ರೂಟ್ ಫಂಕ್ಷನ್ ಈಸ್ ಡಿಫೈನ್ಡ್, otherwise it is not defined. Therefore x minus 1 should be greater than or equal to 0, which is the term which is present under the square root, that is x minus 1. x minus 1 ಸ್ಕ್ವೇರ್ ರೂಟ್ ಒಳಗಡೆ ಇದೆ ಅಂದರೆ ಅದೇನಾಗಬೇಕು, that term should be greater than or equal to 0. Therefore x minus 1 should be greater than or equal to 0. It means that x is greater than or equal to 1. -1 ಈ ಕಡೆ ತಗೊಂಡ್ಬನ್ರಿ, +1 ಆಯಿತು. ಸೊ ಎಕ್ಸು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು ಫಸ್ಟ್. ಒಂದು ಕಂಡೀಷನ್ನು ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ದಿಸ್ ಇಸ್ ದ ಸೆಕೆಂಡ್ ಕಂಡೀಷನ್. So these two conditions are to be satisfied by the variable x. x ಇಂದ ಈ ಎರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆ ಇಂಟರ್ವಲ್ ಏನು ಬರ್ತಲ್ಲ ಅದನ್ನು ನಾವು ದಟ್ ಕಲೆಕ್ಷನ್ ಆಫ್ ರಿಯಲ್ ನಂಬರ್ಸ್ ಈಸ್ ಕನ್ಸಿಡರ್ಡ್ ಆಸ್ ಡೊಮೈನ್ ಆಫ್ ದ ಗಿವನ್ ಫಂಕ್ಷನ್. ಅದನ್ನು ನಾವು ಡೊಮೈನ್ ಆಫ್ ದ ಗಿವನ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ. ಸೊ ಈ ಎರಡು ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ಯಾವ ಇಂಟರ್ವಲ್ ಸ್ಯಾಟಿಸ್ಫೈ ಮಾಡ್ತದೆ ನೋಡೋಣ. ದಿಸ್ ಈಸ್ 1 ಆ್ಯಂಡ್ ದಿಸ್ ಬಿ 2. ಈ ಇಂಟರ್ವಲ್ನ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 1 ಇಂದ 2ವರೆಗೆ ಇರೋಂಥ ಎಲ್ಲ ರಿಯಲ್ ನಂಬರ್ಸು ನೋಡಿ, 1 ಇಂದ 2ವರೆಗೆ ಇರೋಂಥ ಎಲ್ಲ ರಿಯಲ್ ನಂಬರ್ಸು. ಇದನ್ನು ಡಾರ್ಕಾಗಿ ಯಾಕೆ ಶೇಡ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಇರೋದ್ರಿಂದ ಇಟ್ ಇಸ್ ಈಕ್ವಲ್ ಅಂತ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಅಲ್ಲಿ ಡಾರ್ಕ್ ಸರ್ಕಲ್ ಮಾಡ್ತಿದ್ದೀವಿ, ಹಾಲೋ ಸರ್ಕಲ್ ಬಿಡ್ತಾ ಇಲ್ಲ. And here x is greater than or equal to 1. It means that all real numbers which are greater than or equal to 1. 1 ಮತ್ತು 1ಗಿನ ದೊಡ್ಡದಿರತಕ್ಕಂಥ ಎಲ್ಲ ರಿಯಲ್ ನಂಬರ್ಸು ಅಂತ ಅರ್ಥ. ಇನ್ಕ್ಲೂಡಿಂಗ್ 1, ಈಕ್ವಲ್ ಇರೋದ್ರಿಂದ ಇನ್ಕ್ಲೂಡಿಂಗ್ 1. ಸೊ ಇಲ್ಲಿಂದ ಡಾರ್ಕ್ ಮಾಡಿದ್ದೀನಿ, ಇಲ್ಲಿಂದ ರೈಟ್ ಸೈಡ್ ಇರೋಂಥ ಎಲ್ಲ ರಿಯಲ್ ನಂಬರ್ಸು ಅಂತ ಅರ್ಥ ಆಗ್ತದೆ. ಈಗ ಈ ಎರಡು ಇದು ಲೈನ್ ಸೆಗ್ಮೆಂಟು ಮತ್ತು ಈ ಒಂದು ರೇನಲ್ಲಿ ಕಾಮನ್ ಆಗಿರೋಂಥ ರೀಜನ್ ಯಾವುದು ಅಂತಂದರೆ ಇಲ್ಲಿಂದ ಇಲ್ಲಿವರೆಗಿದೆ ನೋಡಿ, ಈ ರೀಜನ್ ಕಾಮನ್ ಆಗಿರೋದು. 1 to 2 ಇದೆಯಲ್ಲ ಆ ರೀಜನ್ನು ಕಾಮನ್ ಆಗಿರೋಂಥ ರೀಜನ್. ಹಾಗಾಗಿ ಈ ವ್ಯಾಲ್ಯೂಸ್ ಏನಿದಾವಲ್ಲ ಈ ವ್ಯಾಲ್ಯೂಸ್ ಏನಾಗ್ತವೆ ಅಂತಂದರೆ ನನಗೆ ಡೊಮೈನ್ ಆಗ್ತದೆ. ದ ಕಲೆಕ್ಷನ್ ಆಫ್ ದೀಸ್ ಕಾಮನ್ ರೀಜನ್, ಕಲೆಕ್ಷನ್ ಆಫ್ ದೀಸ್ ಕಾಮನ್ ವ್ಯಾಲ್ಯೂಸ್, ಕಲೆಕ್ಷನ್ ಆಫ್ ದೀಸ್ ಕಾಮನ್ ರಿಯಲ್ ನಂಬರ್ಸ್ ವಿಲ್ ಫಾರ್ಮ್ ದ ಡೊಮೈನ್ ಆಫ್ ದ ಗಿವನ್ ಫಂಕ್ಷನ್. ಹಾಗಾಗಿ ಕಾಮನ್ ಆಗಿರೋದು ಎಲ್ಲಿಂದ ಎಲ್ಲಿವರೆಗೆ, 1 ಇಂದ 2ವರೆಗೆ, ಇನ್ಕ್ಲೂಡಿಂಗ್ 1 ಆ್ಯಂಡ್ ಇನ್ಕ್ಲೂಡಿಂಗ್ 2. ದೇರ್ಫೋರ್ the domain of the given function is 1, 2. The domain of the given function is 1, 2 and hence option B is the correct option. Option B is the correct option. The next question is the value of cos of sin inverse pi by 3 plus cos inverse pi by 3 is. The first option is does not exist. The second option is 0, 1 and -1. These are 4 options. Suddenly ನೋಡಿದ ಕೂಡಲೇ ನಮಗೆ ಒಂದು ಐಡಿಯಾ ಬರ್ತದೆ, ಈ ರೀತಿ ಮಾಡ್ಬೋದು ಅಂತ ಅನ್ನಿಸ್ತದೆ. ಯಾವ ರೀತಿ ಅಂದರೆ ಕಾಸ್ ಆಫ್ ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 3 ಅಂತ ಕೊಟ್ಟಿರೋದು.
ಕಾಸ್ ಆಫ್ ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 3 ಅಂತ ಕೊಟ್ಟಿರೋದು. ಇದು ನೋಡಿದ ಕೂಡಲೇ ನಮ್ಗೆ ಅನಿಸ್ತದೆ ಏನು ಅಂತಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಫಾರ್ಮಲ್ ಇದೆ ಇದು ಅಂತ ಅನಿಸ್ತದೆ. This is in the form of sin inverse x plus cos inverse x. Therefore, I can write it as pi by 2 because I know that sin inverse x plus cos inverse x equal to pi by 2 ಅಂತ ನನಗೆ ಗೊತ್ತಿರೋದ್ರಿಂದ ಈ ವ್ಯಾಲ್ಯೂನ ರೀಪ್ಲೇಸ್ ಮಾಡ್ಬೋದು ಅಂತೇಳಿ ಏನು ಮಾಡ್ತೀವಿ ನಾವು ಕಾಸ್ ಇನ್ವರ್ಸ್ ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 3 ಪ್ಲೇಸಲ್ಲಿ ಪೈ ಬೈ 2 ಅಂತ ಬರೆದು ಕಾಸ್ ಪೈ ಬೈ 2 ಈಸ್ 0. ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಆಪ್ಷನ್ ಅಂತೇಳಿ ಟಿಕ್ ಮಾಡೋಂಥ ಒಂದು ಚಾನ್ಸ್ ಇರ್ತದೆ. ಬಟ್ ದಿಸ್ ಈಸ್ ರಾಂಗ್. ಯಾಕೆ ರಾಂಗ್ ಅಂತಂದರೆ ಅದಕ್ಕೆ ಮ್ಯಾಥ್ಸಲ್ಲಿ ಪ್ರತಿಯೊಂದು ಕಂಡೀಷನ್ನು ಪ್ರತಿಯೊಂದು ರಿಸ್ಟ್ರಿಕ್ಷನ್ ಕೂಡ ಇಂಪಾರ್ಟೆಂಟೇನೆ. ಎಸ್, ನೋ ಡೌಟ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್. ನನಗೆ ಅದರಲ್ಲಿ ಎರಡು ಮಾತಿಲ್ಲ. ಇದು ಯಾವುದು ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 3 ಏನಿದೆಯಲ್ಲ, ಇದು ಯಾವ ಫಾರ್ಮಲ್ ಇದೆ ಅಂತಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಫಾರ್ಮಲ್ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಈಸ್ ದಿಸ್ ವ್ಯಾಲ್ಯೂ ಈಕ್ವಲ್ ಟು ಪೈ ಬೈ 2 ಅನ್ನೋದು ಇಲ್ಲಿ ನನ್ನ ಕ್ವಶನ್. ಈಸ್ ಇಟ್ ಈಕ್ವಲ್ ಟು ಪೈ ಬೈ 2? ಈಸ್ ಇಟ್ ಈಕ್ವಲ್ ಟು ಪೈ ಬೈ 2? ನೋ, ದಿಸ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಆ್ಯಂಡ್ ಐ ಕ್ಯಾನಾಟ್ ರೈಟ್ ದಿಸ್ ವ್ಯಾಲ್ಯೂ ಆಸ್ ಪೈ ಬೈ 2. ಈ ಒಂದು ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಪೈ ಬೈ 2 ಅಂತ ಬರೆಯೋಕ್ಕಾಗಲ್ಲ, ನಾನು ಬರಿಬಾರ್ದು ಕೂಡ. ಯಾಕೆ ಬರಿಬಾರ್ದು ಅಂತಂದರೆ ನೋಡಿ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2. ಎಸ್, ಇಟ್ ಈಸ್ ಈಕ್ವಲ್ ಟು ಪೈ ಬೈ 2. ಬಟ್ when x belongs to -1, x ಏನಾದರೂ -1 ಮತ್ತು 1 ನಡುವೆ ಇರೋಂಥ ಯಾವುದಾದೊಂದು ರಿಯಲ್ ನಂಬರ್ ಆಗಿದ್ದರೆ ಆವಾಗ ನಾವು ಬರಿಬೋದು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಅಂತ ಆವಾಗ ಬರಿಬೋದು. ಬಟ್ ಈಸ್ ಪೈ ಬೈ 3 ಬಿಲಾಂಗ್ಸ್ ಟು -1 to 1? ಪೈ ಬೈ 3 ಅನ್ನೋದು -1 ಮತ್ತು 1 ನಡುವೆ ಇರೋಂಥ ರಿಯಲ್ ನಂಬರಾ? ನೋ. ನೋಡಿ ಯಾಕಲ್ಲ ಅಂತಂದರೆ ಪೈ ಈಸ್ ಗ್ರೇಟರ್ ದ್ಯಾನ್ 3. ಪೈ ಅಂದ್ರೇನು 3.14 ಸಮಥಿಂಗ್ ಅಂತ ಬರ್ತದೆ. ಪೈ ಈಸ್ ಈಕ್ವಲ್ ಟು 3.1412 ಸಮಥಿಂಗ್ ಇದೆ. ಸೊ ಆಬ್ವಿಯಸ್ಲಿ 3 ಪಾಯಿಂಟ್ ಸಮಥಿಂಗ್ ಇದೆ ಅಂತಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 3. ಪೈ ಈಸ್ ಗ್ರೇಟರ್ ದ್ಯಾನ್ 3. ಡಿವೈಡ್ ಬೈ 3 ಆನ್ ಬೋತ್ ಸೈಡ್. ಪೈ ಬೈ 3 ಬಂತಲ್ಲ, ಪೈ ಬೈ 3 ಬಂತು. ಸೊ ಪೈ ಬೈ 3 ಈಸ್ ಗ್ರೇಟರ್ ದ್ಯಾನ್ 1. ಪೈ ಬೈ 3 ಈಸ್ ಗ್ರೇಟರ್ ದ್ಯಾನ್ 1. ನೋಡಿ, ಇಲ್ಲಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 1 ಅಂತ ಇರೋದು. ಪೈ ಬೈ 3 ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 1 ಅಂತಂದರೆ 1ಗಿನ ಜಾಸ್ತಿ ಇದೆ ಅಂತ ಅರ್ಥ. 1ಗಿನ ಜಾಸ್ತಿ ಇದೆ ವ್ಯಾಲ್ಯೂ ಅಂತಂದರೆ ಈ ಇಂಟರ್ವಲಲ್ಲಿ ಇಲ್ಲ ಅಂತ ಅರ್ಥ. -1 to 1 ಅನ್ನೋದು ನನ್ನ ಇಂಟರ್ವಲ್ ಇರೋದು. ಇದು -1, ಇದು 1. ಇಲ್ಲಿಂದ ಇಲ್ಲಿವರೆಗೆ ಇರೋದು ನನ್ನ ಇಂಟರ್ವಲ್ -1 to 1. ಅದರ ನಡುವೆ ಏನಾದರೂ ಯಾವುದಾದ್ರು ರಿಯಲ್ ನಂಬರ್ ಬಂತು ಅಂತಂದರೆ ಆವಾಗ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಅಂತ ಬರಿಬೋದಾಗಿತ್ತು. ಈ ಎಕ್ಸ್ ಅನ್ನೋ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು ಅಂದರೆ -1 ಇಂದ 1 ನಡುವೆ ಇರತಕ್ಕಂಥ ಯಾವುದಾದ್ರೂ ರಿಯಲ್ ನಂಬರ್ ಆಗಿರಬೇಕು. ಆ ರಿಯಲ್ ನಂಬರ್ ಆಗಿದ್ದರೆ ಆವಾಗ ಇದರ ಸಮ್ನ ವ್ಯಾಲ್ಯೂ ನಾನು ಪೈ ಬೈ 2 ಅಂತ ಬರಿಬಹುದು. ಆದರೆ ಎಕ್ಸ್ ಪ್ಲಸ್ಸಲ್ಲಿ ಇರೋದೇನು ಪೈ ಬೈ 3. ಈ ಪೈ ಬೈ 3 -1 ಮತ್ತು 1 ನಡುವೆ ಇದೆಯಾ? ಇದ್ದರೆ ಪೈ ಬೈ 2 ಅಂತ ಬರಿ. ಬಟ್ ಇದೆಯಾ? ಅದು ಇಲ್ಲ. ನೋಡಿ, ಇಲ್ಲಿ ಪೈ ಬೈ 3 ನಾನು ಆಗಲೇ ತೋರಿಸಿದ್ನಲ್ಲ, ಪೈ ಈಸ್ ಗ್ರೇಟರ್ ದ್ಯಾನ್ 3 ಬಿಕಾಸ್ ಪೈ ದ ವ್ಯಾಲ್ಯೂ ಆಫ್ ಪೈ ಈಸ್ 3.14 ಅಂದರೆ ಇಟ್ ಈಸ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 3. ಸೊ ಪೈ ಈಸ್ ಗ್ರೇಟರ್ ದ್ಯಾನ್ 3 and dividing by 3 on both sides of the inequality gives me pi by 3 is greater than 1. This pi by 3 is greater than 1. This pi by 3 and this pi by 3 are greater than 1. Greater than 1 ಅಂದರೆ ನನ್ನ ರೇಂಜ್ ಇದ್ದಿದ್ದೆ ಇಲ್ಲಿಂದ ಇಲ್ಲಿಗೆ ಮಾತ್ರ, ಡೊಮೈನ್ ಅಲ್ಲಿಂದ ಅಲ್ಲಿವರೆಗೆ ಮಾತ್ರ ಇದ್ದಿದ್ದು. ಆದರೆ ಈಗ ಇಲ್ಲಿಂದ ಗ್ರೇಟರ್ ದ್ಯಾನ್ 1 ಅಂದರೆ 1 ಮೇಲೆ ಇದೆ ಅಂತ ಅರ್ಥ. ಇಲ್ಲೆಲ್ಲೋ ಇದೆ, ಪೈ ಬೈ 3 ಎಲ್ಲಿದೆ, ಇಲ್ಲೆಲ್ಲೋ ಇದೆ. ಒಟ್ಟಲ್ಲಿ 1ವರೆಗೂ ಅಂತೂ ಮಾತ್ರ ಇಲ್ಲ, 1ಗಿನ ಜಾಸ್ತಿ ಇದೆ, ಆ ಕಡೆ ಇದೆ. ಬಟ್ ನನ್ನ ಡೊಮೈನ್ ಎಲ್ಲಿಂದ ಎಲ್ಲಿವರೆಗಿತ್ತು? -1 ಇಂದ 1ವರೆಗೆ ಮಾತ್ರ ಇತ್ತು, ಅಷ್ಟು ಮಾತ್ರ ಇತ್ತು. ಈಗ ಬಂದಿರೋ ಪೈ ಬೈ 3 1ಗಿನ ಜಾಸ್ತಿ ಇದೆ. ಪೈ ಬೈ 3 ಇಸ್ ಗ್ರೇಟರ್ ದ್ಯಾನ್ 1. ಇಟ್ ಮೀನ್ಸ್ ದಟ್ ಪೈ ಬೈ 3 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ಯಾವುದಾದ್ರೂ ಒಂದು ರಿಯಲ್ ನಂಬರು -1ಗಿನ ಕಡಿಮೆ ಇತ್ತು ಅಥವಾ 1ಗಿನ ಜಾಸ್ತಿ ಇತ್ತು ಅಂದರೆ ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ -1, 1. ಕ್ಲೋಸ್ ಇಂಟರ್ವಲ್ -1, 1. ಸೊ ಈ ಇಂಟರ್ವಲ್ ಇಲ್ಲ. ಈಗ ಈ ಕಡೆ ತೊಗೊಂಡ್ರೆ ಈ ಕಡೆ ಕೆಳಗಡೆ ಇರೋ ತೊಗೊಳ್ಳಿ, ಯಾವುದು -2 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. -3 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ಇನ್ ದ ಸೇಮ್ ವೇ 2 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. 5 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ಇನ್ ದ ಸೇಮ್ ವೇ ಪೈ ಬೈ 3 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ಪೈ ಬೈ 3 ಕೂಡ -1, 1 ಇಲ್ಲ, ಅದು 1ಗಿನ ಜಾಸ್ತಿ ಇದೆ ವ್ಯಾಲ್ಯೂ. ಸೊ ಪೈ ಬೈ 3 ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ಪೈ ಅಂದರೆ ಏನೂ ಇಲ್ಲ ರೀ, ಒಂದು ರಿಯಲ್ ನಂಬರ್ ಅಷ್ಟೇ. ಅದು ಇಟ್ ಈಸ್ ಅನ್ ಇರ್ರ್ಯಾಷನಲ್ ರಿಯಲ್ ನಂಬರ್. ಇರ್ರ್ಯಾಷನಲ್ ನಂಬರ್ 3.14 ಸಮಥಿಂಗ್ ಇದೆಯಲ್ಲ, ಅದೇ ವ್ಯಾಲ್ಯೂ ಪೈ ಅಂದರೆ ಬೇರೆ ಏನೂ ಇಲ್ಲ. ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು -1, 1.
Since it does not belongs to minus 1, 1, I cannot write sin inverse pi by 3 plus cos inverse pi by 3 as pi by 2. ನಾನು ಈ ರೀತಿ ಬರೆಯೋಕ್ಕಾಗಲ್ಲ. ಈ ರೀತಿ ಬರೆಯೋಕ್ಕಾಗಲ್ಲ ಅಂತಂದರೆ ಈ ರೀತಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು 0. ಈಗ 0ಗೆ ಈಕ್ವಲ್ ಅಲ್ಲ ಅಂತಂದರೆ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಯಾಕಂದರೆ -1, ಒಳಗಡೆ ಇದ್ದರೆ ನಾನು ಏನಾದರೂ ವ್ಯಾಲ್ಯೂ ಬರಿಬೋದಾಗಿತ್ತು. 1 ಬರ್ತದೋ -1 ಬರ್ತದೋ ಅಂತ ಮಾತಾಡ್ಬೋದಾಗಿತ್ತು. ಆದರೆ ಇದ್ರ ಡೊಮೈನ್ ಒಳಗಡೆ ಇಲ್ಲ. ಅದು ಆ್ಯಕ್ಚುಲಿ pi by 3 ಅಂದರೂ ಡೊಮೈನ್ ಒಳಗಡೆ ಇಲ್ಲ ಅಂತಂದರೆ ಆ ವ್ಯಾಲ್ಯೂವೇ ಎಕ್ಸಿಸ್ಟ್ ಆಗಲ್ಲ. ಸೊ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್.